ನಮಸ್ಕಾರ ನನ್ನ ಪ್ರಿಯ ವೀಕ್ಷಕ ಬಂಧುಗಳಿಗೆ. ನಾನು ನಿಮ್ಮ ಪಂಡಿತ್ ಪರಿಮಳಾಚಾರ್ಯ ಗುರುಜಿ. ನೋಡಿ, ನಿಮ್ಮ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳ ಸರಳ ಪರಿಹಾರಕ್ಕಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, 2026 ಸಿಂಹ ರಾಶಿಯವರಿಗೆ ಹೇಗಿದೆ, ಯಾವೊಂದು ವಿಚಾರದಲ್ಲಿ ಅವ್ರಿಗೆ ಒಳಿತನ್ನೋದು ಕಾಣ್ತಾ ಇದೆ, ಯಾವೊಂದು ವಿಚಾರದಲ್ಲಿ ಅವ್ರಿಗೆ ಸ್ವಲ್ಪ ದುರ್ಬಲ ಆಗಿದ್ದಾನೆ, ಯಾವೊಂದು ರೀತಿಯಲ್ಲಿ ಅವರಿಗೆ ಒಳಿತಾಗ್ತದೆ ಮತ್ತು ಯಾವೊಂದು ರೀತಿಯಲ್ಲಿ ಅವರು ಪರಿಹಾರಗಳು ಮಾಡ್ಕೋಬೇಕು ಅನ್ನುವಂಥದ್ದು ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೇವೆ. ನೋಡಿ ನನ್ನ ಪ್ರಿಯ ವೀಕ್ಷಕರೇ, ಸಿಂಹ ರಾಶಿಯಲ್ಲಿ ಇರೋರು ಸ್ವಲ್ಪ ಇವರಿಗೆ ಅಷ್ಟಮ ಶನಿ ಅನ್ನೋದು ತಿಂಗಳ 12 ತಿಂಗಳು ಕೂಡ ಇವರಿಗೆ ಅಷ್ಟಮ ಶನಿ ಅನ್ನೋದು ಇರ್ತಕ್ಕಂಥದ್ದು. ಮತ್ತು ಮೊದಲ 6 ತಿಂಗಳು ಇವರಿಗೆ ಗುರುವಿನ ಸ್ಥಾನ ನೋಡೋದಾದ್ರೆ, ಮೊದಲ 6 ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಇವರಿಗೆ ಗುರುಬಲ. ಯಾಕಂದ್ರೆ ಮೊದಲ 6 ತಿಂಗಳು ತುಂಬಾ ಚೆನ್ನಾಗಿರ್ತಾನೆ. ಮತ್ತೆ ಗುರು ಅನ್ನೋನು ಹೋಗಿ 12ನೇ ಮನೆ ಕುತ್ಕೊಂತಾನೆ ತದನಂತರವಾಗಿ 6 ತಿಂಗಳ ಆದ್ಮೇಲೆ. ಮತ್ತು ಮೇನ್ ಆಗಿ ಸಿಂಹ ರಾಶಿಯಲ್ಲಿ ಇರುವಂತಹ ಒಂದು ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ, ಸಿಂಹ ರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಮೊದಲ 6 ತಿಂಗಳು ಅವ್ರಿಗೆ ಯಾವುದೇ ಒಂದು ವಿದ್ಯಾಭ್ಯಾಸದ ಸಲುವಾಗಿ ಅವರು ಕೈ ಹಾಕಿದ್ರು ಅದರಲ್ಲಿ ಸಕ್ಸಸ್ ಅನ್ನೋದಾಗುತ್ತೆ. ಯಾವುದೇ ಎಕ್ಸಾಮ್ಸ್ ಗಳನ್ನು ಪಾಸ್ ಮಾಡಿದ್ರು ಅವ್ರಿಗೆ ಒಂದು ಸಕ್ಸಸ್ ಅನ್ನೋದಾಗುತ್ತೆ ಮೊದಲ 6 ತಿಂಗಳು. ಯಾವುದೇ ಒಂದು ಕಾಲೇಜಲ್ಲಿ ಅವ್ರಿಗೆ ಸೀಟ್ ಸಿಗುವಂತದ್ದಾಗಿರ್ಬೋದು, ಅದೆಲ್ಲಾ ರೀತಿಯಲ್ಲೂ ಶುಭವಾಗ್ತದೆ. ಬಟ್ ಆದ್ರೆ ಅವ್ರಿಗೆ ಫಾರಿನ್ ಅಭ್ಯಾಸ, ವಿದೇಶದಲ್ಲಿ ಅಭ್ಯಾಸ ಮಾಡುವಂತದ್ದು ಬೇಡ, ಆ ಒಂದು ಚಾನ್ಸಸ್ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟಮ ಶನಿ ಇರೋದ್ರಿಂದ ಈ ಕೆಲವೊಂದು ಹೊರದೇಶ ಪ್ರಯಾಣವನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ ವಿದ್ಯಾರ್ಥಿಗಳಿಗೆ. ಅದಾದ್ಮೇಲೆ ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ 6 ತಿಂಗಳು, ಮೊದಲ 6 ತಿಂಗಳು ಕಳೆದ ನಂತರ ಸ್ವಲ್ಪ ಅವರು ಒಂದು ಮನಸ್ಥಿತಿಯನ್ನು ಸ್ವಲ್ಪ ಒಂದು ಕಾನ್ಸಂಟ್ರೇಷನ್ ಪವರ್ ಸ್ವಲ್ಪ ಅವ್ರ ಮನಸ್ಥಿತಿ ಹಾಳು ಮಾಡ್ಕೊಂತಾರೆ. ಕಾನ್ಸಂಟ್ರೇಷನ್ ಪವರ್ ಸ್ವಲ್ಪ ವೀಕ್ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಆಗಿರ್ಬೇಕು ವಿದ್ಯಾರ್ಥಿಗಳೇ. ಸಿಂಹ ರಾಶಿ, ಅದರಲ್ಲೂ ಸಿಂಹ ರಾಶಿಯ ವಿದ್ಯಾರ್ಥಿಗಳು. ನೆಕ್ಸ್ಟ್ ಮತ್ತೆ ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ಸಿಂಹ ರಾಶಿಯಲ್ಲಿ ಉದ್ಯೋಗ ಮಾಡುವಂತಹ ಜನರಿಗೆ ಈ ಒಂದು ವಿಷಯ ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿ ಇದನ್ನ ಸ್ವಲ್ಪ ನೀವು ಜಾಗ್ರತೆಯಾಗಿ ತಗೋಬೇಕು ನನ್ನ ವೀಕ್ಷಕರೇ. ನೋಡಿ, ಸಿಂಹ ರಾಶಿಯಲ್ಲಿ ಉದ್ಯೋಗ ಮಾಡುವಂತ ಜನರಿಗೆ ಸಹನೆ, ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಹಂಗಂತ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಅಯ್ಯೋ ನನ್ ಜಾಬ್ ಹೋಗುತ್ತೆ, ಕಳೆದೋಗ್ಬಿಡುತ್ತೆ, ನಾನು ಸಹನೆ ತಾಳ್ಮೆ ತಗೊಂಡಿಲ್ಲ ಅಂತ ಹೇಳಿದ್ರೆ ಹಂಗ್ ತಿಳ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಸಿಂಹ ರಾಶಿಯವ್ರಿಗೆ ಈ ಜಾಬ್ ಇಲ್ಲ ಅಂದ್ರೆ ಇನ್ನೊಂದು ಜಾಬ್ ಸಿಕ್ಕೇ ಸಿಗುತ್ತೆ. ಜಾಬ್ಲೆಸ್ ಅಂತೂ ಇರೋದೇ ಇಲ್ಲ ಸಿಂಹ ರಾಶಿಯವರಿಗೆ 2026ರಲ್ಲಿ. ಬಟ್ ಆದ್ರೆ ನಿಮ್ಮ ಒಂದ್ಗೆ ಕೇತು ಒಂದ್ ಸ್ವಲ್ಪ ಜಾಸ್ತಿ ಪವರ್ ಒಂದೇ ಇರೋದ್ರಿಂದ ನಿಮ್ಗೆ ಯಾವುದೇ ಕಾರಣ ಸ್ವಲ್ಪ ನಿಮ್ಗೆ ಕಿರಿಕಿರಿ ಮಾಡುವಂತದ್ದು ಜಾಬ್ ಅಲ್ಲಿ, ನಿಮ್ HR ಜೊತೆ ಆಗಿರ್ಬೋದು, ನಿಮ್ಮೊಂದು ಬಾಸ್ ಜೊತೆ ಆಗಿರ್ಬೋದು, ಸ್ವಲ್ಪ ಕಿರಿಕಿರಿ ಮಾಡಿಸ್ತಾನೆ. ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆ, ತಾಳ್ಮೆಯಿಂದ ತಗೊಂಡು ಹೋಗ್ಬೇಕು, ನಿಮ್ಗೆ ಇಂಪ್ರೂವ್ಮೆಂಟ್ ಅನ್ನೋದಾಗುತ್ತೆ. ಮತ್ತು ನಿಮ್ಮ ಉದ್ಯೋಗ ಮಾಡುವಂತವ್ರು ಸ್ವಲ್ಪ ಬಹಳ ಆರೋಗ್ಯದ ಕಡೆ ಬಹಳ ಎಚ್ಚರಿಕೆ ಇಟ್ಕೋಬೇಕು. ಅದಾದ್ಮೇಲೆ ಸಿಂಹ ರಾಶಿಯವರಿಗೆ ಆರೋಗ್ಯ ಫಲ ಹೇಗಿರುತ್ತೆ ಅಂತ ನೀವು ನೋಡೋದಾದ್ರೆ, ಸಂಪೂರ್ಣವಾಗಿ ಅವ್ರಿಗೆ ತಿಂಗಳು ಬಿಟ್ಟು ತಿಂಗಳು ಅಥವಾ ವಾರದ ಬಿಟ್ಟು ವಾರ ಅವ್ರಿಗೆ ಅನಾರೋಗ್ಯಕ್ಕೆ ಒಳಗಾಗ್ತಾ ಹೋಗ್ತಾರೆ ಕಂಟಿನ್ಯೂಸ್ಲಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗ್ರತೆ ಇಟ್ಕೋಬೇಕು. ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸ್ಬೇಕಾಗತ್ತೆ ಸಿಂಹ ರಾಶಿಯವರು. ನೋಡಿ, ನೀವು ಯಾವೊಂದು ಈ ಒಂದು ಪರಿಹಾರ, ಈ ಒಂದು ಕಷ್ಟಗಳಿಗೆ, ನಷ್ಟ ಬರುವಂತ ಸಂಕಷ್ಟಗಳಿಗೆ ಸಿಂಹ ರಾಶಿಯವರು ಯಾವೊಂದು ರೀತಿಯಲ್ಲಿ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಆರಾಧನೆ ಮಾಡುವಂತದ್ದು, ಮಾಡಬೇಕಾದಂತಹ ದೇವಾದೇವತೆಗಳು ಅಂತ ಹೇಳಿದ್ರೆ ಗಣಪತಿ, ಶನಿ, ದುರ್ಗಾದೇವಿ. ಗಣಪತಿಯನ್ನು ಪ್ರತಿ ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ, ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ನೀವು ಸೌದೊಡ್ಗ ಗಣಪತಿ ಆಗಿರ್ಬೋದು, ಇಡಿಗುಂಜಿ ಗಣಪತಿ ಆಗಿರ್ಬೋದು, ಈ ದೇವಸ್ಥಾನಗಳಿಗೆ ಒಂದು ಹೋಗಿ ಭೇಟಿ ನೀಡಿ. ಇಲ್ಲ ಅಂತಂದ್ರೆ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ ಮನೆ ಹತ್ರ ಇರುವಂತಹ ಒಂದು ಗಣಪತಿ ದೇವಸ್ಥಾನಕ್ಕಾದ್ರೂ ಹೋಗಿ ಪ್ರತಿ ಮಂಗಳವಾರ 21 ಪ್ರದಕ್ಷಿಣೆ ಹಾಕಿ. ಎರಡನೇದು, ಶನಿ ದೇವಸ್ಥಾನಕ್ಕೆ, ಶನಿ ದೇವರ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಯಾಕಂದ್ರೆ ನಿಮ್ಮಲ್ಲಿ ವರ್ಷದ 12 ತಿಂಗಳು ಕೂಡ ಅಷ್ಟಮ ಶನಿ ಇರ್ತಾನೆ. ಅದಕ್ಕಾಗಿ ಪ್ರತಿ ವಾರನೂ ಸಹ ಶನಿ ದೇವರಕ್ಕೆ ಹೋಗಿ ಸ್ವಲ್ಪ ಶನಿಯ ಒಂದು ದೇವರ ಒಂದು ದರ್ಶನವನ್ನು ಪಡೆಯಿರಿ. ಮತ್ತು ಪ್ರತಿ ಶುಕ್ರವಾರ ದುರ್ಗಾದೇವಿ, ಈ ಒಂದು ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ಇವಿಷ್ಟು ನೀವು ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಬರುವಂತ ಸಂಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ತೀರಾ. ಎಲ್ಲಾ ರೀತಿ ಒಳಿತಾಗ್ಲಿ. ಮತ್ತು ಇನ್ನು ಈ ತರ ಎಂತದ್ದೇ ಸಮಸ್ಯೆಗಳಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ
ಯಾವುದೇ ತರಹದಂತಹ ಒಂದು ಕೆಲವೊಂದು ಘೋರ ಗುಪ್ತ ಕಠಿಣ ಹೇಳ್ಕೊಳ್ಳಾರದಂತಹ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಬೇಕಿದ್ದಲ್ಲಿ ನಮ್ಮಲ್ಲಿ ಪರಿಹಾರಗಳು ಇದೆ. ಖಂಡಿತವಾಗಿಯೂ ನಾನು ನಿಮಗೆ ಮಾಡಿಕೊಡ್ತೀವಿ. ಅದು ಮೂಲತಃ ಕೇರಳ ಮಹಾಕಾಳಿ ಮಲಯಾಳ ರೂಪದಿಂದ ಅಥರ್ವಣದಲ್ಲಿ ಬರ್ತಕ್ಕಂಥ ಕೆಲವೊಂದು ಮಹಾವಿದ್ಯೆಗಳಿಂದ ತಾಂತ್ರಿಕ ಶಕ್ತಿಗಳಿಂದ ನಾವು ನಿಮಗೆ ಯಂತ್ರ ಮಂತ್ರಗಳನ್ನು ಬರೆದು ನಿಮಗೆ ಸಂಪೂರ್ಣವಾಗಿ ಬರುವಂತಹ ಸಮಸ್ಯೆಗಳಿಗೆ ದಿಗ್ಬಂಧನ ಮಾಡಿ ಪರಿಹಾರ ಮಾಡಿಕೊಡ್ತೀವಿ. ನಮ್ಮನ್ನು ಸಾಧ್ಯವಾದರೆ ಭೇಟಿ ಮಾಡಿ, ಇಲ್ಲ ಕಾಣುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ನಮ್ಮ ಒಂದು ಆಫೀಸ್ ವಿಳಾಸ ಬಗಲ್ಗುಂಟೆ, ಬೆಂಗಳೂರು, BBMP ಆಫೀಸ್ ಎದುರು. ನಮಸ್ತೆ. ಹರಿ ಓಂ.